ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರು, ಮೊದಲಿಗೆ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಸುದ್ದಿಯನ್ನು ನೋಡಿಕೊಂಡು ಮುಂದುವರಿಯೋಣ. ನೋಡಬಹುದು, ಇಂಡಿಯಾ ಲಾಕ್ಸ್ ಹೈಯೆಸ್ಟ್ ನವರಾತ್ರಿ ಸೇಲ್ಸ್ ಇನ್ ಎ ಡಿಕೇಡ್ ಆಸ್ ಜಿಎಸ್ಟಿ ಕಟ್ಸ್ ಫ್ಯೂಯಲ್ ರೆಕಾರ್ಡ್ ಫೆಸ್ಟಿವ್ ಡಿಮಾಂಡ್. ಕಳೆದ 10 ವರ್ಷಗಳಿಗೆ ಹೋಲಿಸಿದ್ರೆ ಹೈಯೆಸ್ಟ್ ನವರಾತ್ರಿ ಸೇಲ್ಸ್ ಕಳೆದ ವಾರ ಕಂಡು ಬಂದಿದೆ ಅನ್ನುವಂತ ಸುದ್ದಿಯನ್ನ ಕೊಡ್ತಾ ಇದೆ ಈ ಫೆಸ್ಟಿವ್ ಸೀಸನ್. ಇದಕ್ಕೆ ಕಾರಣ ನಿಮಗೆ ಗೊತ್ತೇ ಇದೆ. ಜಿಎಸ್ಟಿ 2.0 ಏನ್ ಜಾರಿಗೆ ಬಂತು, ಅದು ಖಂಡಿತ ಸಾಕಷ್ಟು ಅವಕಾಶಗಳನ್ನಂತೂ ಒದಗಿಸಿದೆ. ಹಲವು ಕಂಪನಿಗಳಿಗೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಸೇಲ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಲ್ಲೂ ಕೂಡ ಐಯರ್, LG, ರಿಲಯನ್ಸ್ ಲೀಡ್ ಸರ್ಚ್ ದೊಡ್ಡ ಮಟ್ಟದ ಸೇಲ್ಸ್ ಆಗಿದೆ ಅಂತ ಸುದ್ದಿ ಕೊಡ್ತಾ ಇದೆ. ಇನ್ನು ಫೆಸ್ಟಿವ್ ಎಕಾನಮಿ ಔಟ್ಲುಕ್ ನೋಡೋದಾದ್ರೆ ನೋಡಬಹುದು, ಸೇಲ್ಸ್ ಗ್ರೋತ್ ಬಿಟ್ವೀನ್ 25% and 100%. The first half of India's festive season spanning Onam, Durga Puja and Dussehra has emerged as the largest consumption window of the year, accounting for 40 to 45% total festive sales according to the government sources. 40 to 45% ಫೆಸ್ಟಿವ್ ಸೇಲ್ಸ್ ಈಗ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ದೀಪಾವಳಿ ಬಾಕಿ ಇದೆ, ನಂತರ ನ್ಯೂ ಇಯರ್, ಅದರ ಜೊತೆಗೆ ಕ್ರಿಸ್ಮಸ್, ಈ ಎಲ್ಲ ಬಾಕಿ ಇದೆ. ಬಟ್ ಈಗಾಗಲೇ ತುಂಬಾ ಒಳ್ಳೆ ರೆಸ್ಪಾನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇದು ಎಸ್ಪೆಷಲಿ ಕನ್ಸ್ಯೂಮರ್ ಓರಿಯೆಂಟೆಡ್ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಬಿಗ್ ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬೋದು. ಅದು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ಆಟೋ ಸ್ಟಾಕ್ಸ್ ಗಳಾಗ್ಬೋದು, ಅಥವಾ ಬೇರೆ ಬೇರೆ ಕನ್ಸ್ಯೂಮರ್ ರಿಲೇಟೆಡ್ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಆಗ್ಬೋದು. ಈವನ್ ಟ್ರಾವೆಲಿಂಗ್ ಅಥವಾ ಟೂರಿಸಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು, ಹಾಸ್ಪಿಟಾಲಿಟಿ ಅಂದ್ರೆ ಹೋಟೆಲ್ಸ್, ಈ ಎಲ್ಲ ಸೆಗ್ಮೆಂಟ್ ಗೂ ಕೂಡ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ರಿಸಲ್ಟ್ಸ್ ಹೇಗಿರುತ್ತೆ ಅಂತ. ಎಸ್ಪೆಷಲಿ Q2 ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುವಂತಹ ಚಾನ್ಸಸ್ ಕಡಿಮೆನೆ, ಯಾಕಂದ್ರೆ ಜಸ್ಟ್ 1 ವೀಕ್ ಮಾತ್ರ ಸಿಕ್ತು. ಬಟ್ Q3 ಗೆ ಇನ್ನು ಒಳ್ಳೆ ಕಾಂಟ್ರಿಬ್ಯೂಷನ್ ಬರ್ಬೋದಾಗಿರುತ್ತೆ ಅಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಗಮನ ಹರಿಸೋದಾದ್ರೆ, ರಷ್ಯಾದಿಂದ ಒಂದು ಬಿಗ್ ನ್ಯೂಸ್ ಬಂದಿದೆ. ನೋಡಬಹುದು, ರಷ್ಯಾ ಅನ್ಲೀಶಸ್ ಬಿಗ್ಗೆಸ್ಟ್ ಸ್ಟ್ರೈಕ್ ಆಫ್ ದ ವಾರ್ ಆನ್ ಯುಕ್ರೇನ್ಸ್ ಗ್ಯಾಸ್ ಫೆಸಿಲಿಟೀಸ್ ಕ್ರಿಪ್ಲಿಂಗ್ ನಾಫ್ಟೋಗಸ್ ಸೈಟ್ಸ್. ತುಂಬಾ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ರಷ್ಯಾ ಕಂಡಕ್ಟ್ ಮಾಡಿದೆ. ಅದರಲ್ಲೂ ಗ್ಯಾಸ್ ಫೆಸಿಲಿಟೀಸ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಈಗಾಗಲೇ ಮೊನ್ನೆ ಒಂದು ಸುದ್ದಿಯನ್ನ ನೋಡಿದ್ವಿ. ಅಮೆರಿಕ ರಷ್ಯಾದ ಎನರ್ಜಿ ಫೆಸಿಲಿಟೀಸ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಯುಕ್ರೇನ್ ಜೊತೆ ಹಂಚ್ಕೊಳ್ಬಹುದು, ಯಾಕಂದ್ರೆ ಪುಟಿನ್ ಟ್ರಂಪ್ ಮಾತು ಕೇಳ್ತಿಲ್ಲ ಹಾಗಾಗಿ ಅಂತ. ಇವರು ಅಟ್ಯಾಕ್ ಮಾಡ್ತಾರೋ ಬಿಡ್ತಾರೋ, ಆದ್ರೆ ರಷ್ಯಾ ಈಗಾಗಲೇ ಅದನ್ನ ಕಂಡಕ್ಟ್ ಕೂಡ ಮಾಡಿಬಿಟ್ಟಿದೆ ದೊಡ್ಡ ಮಟ್ಟದಲ್ಲಿ ಯುಕ್ರೇನ್ ನ ಮೇಲೆ. ನೋಡಬಹುದು, in one of the most intense nights since the war began, Russia unleashed a massive wave of 381 drones and 35 missiles on Ukraine, striking at the heart of the country's energy infrastructure. ಎನರ್ಜಿ ಇನ್ಫ್ರಾದ ಮೇಲೆ 381 ಡ್ರೋನ್ ಹಾಗೂ 35 ಮಿಸೈಲ್ ಸ್ಟ್ರೈಕ್ ಅನ್ನ ರಷ್ಯಾ ಕಂಡಕ್ಟ್ ಮಾಡಿದೆ. ಜೊತೆಗೆ ಯುಕ್ರೇನ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದೆ. ನೋಡಬಹುದು, ಯುಕ್ರೇನ್ ಸ್ಟ್ರೈಕ್ಸ್ ಬ್ಯಾಕ್ ವಿತ್ ಲಾಂಗ್ ರೇಂಜ್ ಡ್ರೋನ್ಸ್. ಡ್ರೋನ್ ನ ಮೂಲಕ, ಅದರಲ್ಲೂ ಲಾಂಗ್ ರೇಂಜ್ ಡ್ರೋನ್ ಗಳನ್ನ ಬಳಸಿಕೊಂಡು ಯುಕ್ರೇನ್ ಕೂಡ ಸ್ಟ್ರೈಕ್ ಮಾಡಿದೆ. ನೋಡಬಹುದು, ಯುಕ್ರೇನಿಯನ್ ಸ್ಟ್ರೈಕ್ ಆನ್ ದ ಓರ್ಸ್ಕ್ ಆಯಿಲ್ ರಿಫೈನರಿ ಸಮ್ 1400 ಕಿಲೋಮೀಟರ್ ಫ್ರಮ್ ದ ಬಾರ್ಡರ್ ಡಿಸ್ರಪ್ಟೆಡ್ ಆಪರೇಷನ್ಸ್. ಯುಕ್ರೇನ್ ಕೂಡ ಅಲ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಸುಮಾರು 1400 ಕಿಲೋಮೀಟರ್ ದೂರದಲ್ಲಿರುವಂತಹ, ಅಂದ್ರೆ ಬಾರ್ಡರ್ ಇಂದ 1400 ಕಿಲೋಮೀಟರ್ ದೂರದಲ್ಲಿರುವಂತಹ ಎನರ್ಜಿ ಫೆಸಿಲಿಟೀಸ್ ನ ಮೇಲೆ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಿದೆ ಇವನ್ ಯುಕ್ರೇನ್ ಕೂಡ. ಒಟ್ಟಿನಲ್ಲಿ ಈ ವಾರ್ ಏನಿದೆ ಇಂಟೆನ್ಸಿಫೈ ಆಗ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಯುರೋಪ್ಗೆ ಯುದ್ಧ ಮುಗಿಯೋದು ಬೇಕಾಗಿಲ್ಲ. ಹಾಗೆ ಇಷ್ಟು ದಿನ ಅಮೆರಿಕ ಕೂಡ ನಿಲ್ಲಿಸಬೇಕು ಅಂತ ಮಾತುಗಳಲ್ಲಿ ಹೇಳೋದು, ಆದ್ರೆ ಈಗ ಅವರು ಕೂಡ ಅವ್ರು ಹೇಳ್ದಂಗೆ ಕೇಳ್ತಿಲ್ಲ ಅಂತ ರಷ್ಯಾಗೆ ಅಗೇನೆಸ್ಟ್ ಹೋಗ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಹಾಳಾಗೋದು ಯುಕ್ರೇನ್. ಈಗಾಗಲೇ ಸಾಕಷ್ಟು ಭೂಮಿಯನ್ನು ಕೂಡ ಕಳ್ಕೊಂಡಿದೆ. ಜೊತೆಗೆ ದೊಡ್ಡ ಮಟ್ಟದ ಈ ರೀತಿಯ ಅಟ್ಯಾಕ್ ಅನ್ನು ಕೂಡ ರಷ್ಯಾ ಮಾಡ್ತಾ ಇದೆ. ಒಟ್ಟಿನಲ್ಲಿ ಹಾಳಾಗ್ತಿರೋದು ಯುಕ್ರೇನ್. ರಷ್ಯಾ ಅಂತೂ ದೊಡ್ಡ ದೇಶ, ಸಹಿಸಿಕೊಳ್ಳುವಂತ ಶಕ್ತಿ ಇದೆ. ಬಟ್ ಯುಕ್ರೇನ್ಗೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ. ಅಲ್ಲಿನ ಲೀಡರ್ಸ್ ಗಳು ಕಂಟಿನ್ಯೂ ಮಾಡ್ತಿದ್ದಾರೆ. ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ರಷ್ಯಾ ಕಂಡಕ್ಟ್ ಮಾಡಿದೆ ಯುಕ್ರೇನ್ ನ ಮೇಲೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೆದರೆ, RBI ಇಂದ ಒಂದು ಸುದ್ದಿ ಬಂದಿದೆ. RBI ಪ್ರಪೋಸಸ್ ಟು ಈಸ್ ಫಾರಿನ್ ಬಾರೋಯಿಂಗ್ ರೂಲ್ಸ್ ಫಾರ್ ಫರ್ಮ್ಸ್. ಅಂದ್ರೆ ವಿದೇಶಗಳಿಂದ ಏನು ಸಾಲಗಳನ್ನ ತಗೊಳ್ತಾ ಇದ್ವು ಕಂಪನೀಸ್, ಇದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ಅಲ್ಲಿ ಬದಲಾವಣೆಗಳನ್ನ ತರಲಿಕ್ಕೆ RBI ಪ್ರಪೋಸ್ ಮಾಡ್ತಾ ಇದೆ. ಬದಲಾವಣೆಗಳು ಅಥವಾ ಸಡಿಲಿಕೆ ಅಂತ ಕೂಡ ಬೇಕಿದ್ರೆ ಕರಿಬಹುದು. ನೋಡಬಹುದು, RBI ಪ್ರಪೋಸಲ್ ಅಲೋಸ್ ಫರ್ಮ್ಸ್ ಟು ರೈಸ್ ಅಪ್ ಟು $1 billion ಆರ್ 300% ಆಫ್ ನೆಟ್ ವರ್ತ್. ಆ ಕಂಪನಿಯ ನೆಟ್ ವರ್ತ್ ಏನಿದೆ ಅದರಲ್ಲಿ 300% ಅಥವಾ ಅಪ್ ಟು $1 billion, ವಿಚ್ ಎವರ್ ಇಸ್ ಹೈಯರ್. ಇಲ್ಲ ಕಂಪನೀಸ್ $1 billion ರೈಸ್ ಮಾಡಬಹುದು,
ಅಥವಾ 300% ಆಫ್ ದ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್ 500 ಕೋಟಿ ಅದರ ನೆಟ್ವರ್ಕ್ ಅಂದ್ರೆ 300% ಅಂದ್ರೆ 1500 ಕೋಟಿವರೆಗೂ ರೈಸ್ ಮಾಡಬಹುದು. ಅದರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಅದು $1 ಬಿಲಿಯನ್ ಆಗ್ಬಹುದು ಅಥವಾ 300% ಆಫ್ ನೆಟ್ವರ್ಕ್ ಆಗ್ಬಹುದು. ಸಣ್ಣ ಕಂಪನಿಗಳಾದ್ರೆ 300% ಆಫ್ ನೆಟ್ವರ್ಕ್ ರೈಸ್ ಮಾಡಬಹುದಾಗಿರುತ್ತೆ. ದೊಡ್ಡ ಕಂಪನೀಸ್ ಆದ್ರೆ ಮ್ಯಾಕ್ಸಿಮಮ್ $1 ಬಿಲಿಯನ್. ಈ ರೀತಿಯ ಪ್ರಪೋಸಲ್ ಅನ್ನ ಇಟ್ಟಿದೆ. ಇನ್ನು ಜಾರಿಗೆ ಬಂದಿಲ್ಲ, ಪ್ರಪೋಸಲ್ ನ ಇಡ್ತಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಜಾರಿಗೆ ಕೂಡ ಬರಬಹುದು. ಅಂದ್ರೆ ಇಂಡಸ್ಟ್ರಿ ಒಪಿನಿಯನ್ಸ್ ಅನ್ನ ಕೇಳುತ್ತೆ, ನಂತರ ಡಿಸಿಷನ್ ಅನ್ನ ತಗೊಳುತ್ತೆ ಸಾಧಕ ಬಾಧಕಗಳನ್ನ ಸ್ಟಡಿ ಮಾಡಿದ ನಂತರ. ಒಟ್ಟಿನಲ್ಲಿ ಈ ರೀತಿಯ ಪ್ರಪೋಸಲ್ ಅನ್ನ RBI ಮಾಡಿದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, US ಸೆನೇಟರ್ಸ್ ಕ್ವಶನ್ TCS 9 others over H1B visa filing ಆಫ್ಟರ್ ಲೇ ಆಫ್ ಅಮೆರಿಕನ್ ಸ್ಟಾಫ್. ಇತ್ತೀಚೆಗೆ H1B ವೀಸಾದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಅಮೆರಿಕ ಮಾಡಿತ್ತು. ಎಸ್ಪೆಷಲಿ ಫೀಸ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆಯನ್ನ ಮಾಡಿತ್ತು. ಆ ನಂತರ TCS ಅಮೆರಿಕನ್ ಸ್ಟಾಫ್ ಅನ್ನ ಲೇ ಆಫ್ ಮಾಡಿದೆ. ಲೇ ಆಫ್ ಮಾಡಿ ಹೊಸ H1B ವೀಸಾಗೆ ಪಿಟಿಷನ್ ಹಾಕಿದೆ ಅನ್ನೋದು ಇವರ ಆರೋಪ. TCS ಅಷ್ಟೇ ಅಲ್ಲ, ಬೇರೆ ಬೇರೆ ಕಂಪನೀಸ್ ನೋಡಬಹುದು, TCS, ಕಾಗ್ನಿಸೆಂಟ್ ಅಂಡ್ 8 ಅದರ್ ಮೇಜರ್ ಕಾರ್ಪೊರೇಷನ್ಸ್ ಈ ರೀತಿಯ ಕೆಲಸವನ್ನ ಮಾಡಿದ್ದಾವೆ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 9 ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂತ ಸುದ್ದಿ ಇದೆ. ಅಂದ್ರೆ ಅಮೆರಿಕದ ಕೆಲಸಗಾರರೇನಿದ್ರು ಅವರನ್ನ ಲೇ ಆಫ್ ಮಾಡಿ ಆ ಸ್ಥಾನಗಳಿಗೆ ಬೇರೆ ರೆಕ್ರೂಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ H1B ವೀಸಾಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದು ಇವರ ಆರೋಪ. ಬರೀ TCS ಅಥವಾ ಕಾಗ್ನಿಸೆಂಟ್ ಅಷ್ಟೇ ಅಲ್ಲ, ನೋಡಬಹುದು ಅಮೆಜಾನ್ ಇದೆ ಲಿಸ್ಟ್ ಅಲ್ಲಿ, ಆಪಲ್ ಇದೆ, ಡೆಲೈಟ್ ಇದೆ, ಗೂಗಲ್, JP Morgan Chase, ಮೆಟಾ, ಮೈಕ್ರೋಸಾಫ್ಟ್ ಅಂಡ್ ವಾಲ್ಮಾರ್ಟ್ ಈ ಎಲ್ಲ ಕಂಪನೀಸ್ಗೆ ಪ್ರಶ್ನೆಗಳನ್ನ ಕೇಳಿದರೆ, ಜೊತೆಗೆ ಇನ್ಕ್ವೈರಿ ಕೂಡ ಮಾಡ್ತಿದ್ದಾರೆ. ನೋಡೋಣ ಕಂಪನಿ ಏನ್ ರೆಸ್ಪಾಂಡ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ನೋಡಿದ್ರೆ, RBI ಗವರ್ನರ್ ಇಂದ ಬಂದಿರುವಂತಹ ಸುದ್ದಿ ಸಂಜಯ್ ಮಲ್ಹೋತ್ರಾ ಅವರಿಂದ. ನೋಡೋದು, ಗ್ಲೋಬಲ್ ಮಾರ್ಕೆಟ್ಸ್ ಕುಡ್ ಸಿ ಕರೆಕ್ಷನ್ ಆಸ್ ಟೆಕ್ ಡ್ರಿವನ್ ರ್ಯಾಲಿ ಸೀನ್ ಟು ಓವರ್ ರೈಡ್ ಕೀ ಕನ್ಸರ್ನ್ಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗ್ಲೋಬಲ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪೇರ್ ಟು ಇಂಡಿಯನ್ ಮಾರ್ಕೆಟ್ಸ್. ಖಂಡಿತ ಗ್ಲೋಬಲ್ ಮಾರ್ಕೆಟ್ಸ್ ಅಂದ್ರೆ ಅಮೆರಿಕನ್ ಮಾರ್ಕೆಟ್ಸ್ ಆಗ್ಬಹುದು ಅಥವಾ ಯುರೋಪಿಯನ್ ಮಾರ್ಕೆಟ್ಸ್ ಆಗ್ಬಹುದು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದಕ್ಕೆ ಪ್ರಮುಖ ಕಾರಣ ಟೆಕ್ ಡ್ರಿವನ್ ಸ್ಟಾಕ್ ಗಳ ರ್ಯಾಲಿ ಅಂತ ನಾನು ಈ ಹಿಂದೆ ಒಂದು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ಯಾಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಬಟ್ ಬೇರೆ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದ್ದಾವೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದ್ದೇವೆ ಅಂತ. ಈಗ RBI ಗವರ್ನರ್ ಅವರು ಹೇಳ್ತಿರೋ ಮಾತೇನಂತಂದ್ರೆ, ಬಹುಶಃ ಗ್ಲೋಬಲ್ ಮಾರ್ಕೆಟ್ಸ್ ಕರೆಕ್ಷನ್ ಅನ್ನ ಕಾಣಬಹುದು. ಯಾಕಂದ್ರೆ ಟೆಕ್ ಡ್ರಿವನ್ ರ್ಯಾಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಕಂಡಿದೆ. ಆದ್ರೆ ಅದೇ ಮೊಮೆಂಟಮ್ ಅಂತೂ ಇರೋದಿಲ್ಲ ಅಲ್ವಾ. ಇಲ್ಲಿ ಕೆಲವೊಂದು ಕನ್ಸರ್ನ್ಸ್ ಕೂಡ ಇದೆ. ಹಾಗಾಗಿ ಕರೆಕ್ಷನ್ ಆಗಬಹುದು ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ದಾರೆ. ನೋಡೋಣ ಇದು ಸಾಧ್ಯ ಆಗುತ್ತಾ ಇಲ್ವಾ ಅಂತ. ಹಾಗೆ ಕರೆಕ್ಷನ್ ಆಗೋದಾದ್ರೆ ಯಾವಾಗ ಆಗ್ಬಹುದು, ಆ ಪ್ರಶ್ನೆಗೆ ಯಾರು ಉತ್ತರ ಹೇಳಕ್ ಆಗೋದಿಲ್ಲ. ಹಾಗಾಗಿ ವಾಚ್ ಮಾಡಬೇಕು ಅಷ್ಟೇ. ಏನು ಮಹೀಂದ್ರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು. ನೋಡಬಹುದು, ಮಹೀಂದ್ರ ಥಾರ್ ಫೇಸ್ ಲಿಫ್ಟ್ ಲಾಂಚ್ಡ್ ಇನ್ ಇಂಡಿಯಾ, ಪ್ರೈಸ್ ಸ್ಟಾರ್ಟ್ಸ್ ಅಟ್ ₹9.99 lakh. ಕಂಪನಿ ಥಾರ್ ಅಡಿಷನಲಿ ಫೇಸ್ ಲಿಫ್ಟ್ ಅಂತ ಲಾಂಚ್ ಮಾಡಿದೆ. ಪ್ರೈಸ್ ರೇಂಜ್ ಬಂದು 9.99 lakh ಇಂದ ಶುರುವಾಗ್ತಾ ಇದೆ. ನೋಡಬಹುದು, ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಿಫೋರ್ ಟ್ಯಾಕ್ಸ್. ಎಸ್ಪೆಷಲಿ ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 18% GST ಇದೆ, ಸೊ ಪ್ಲಸ್ 18% ಆಗುತ್ತೆ. ಹಾಗೆ ಇಲ್ಲಿ ಸಣ್ಣ ಗಾಡಿಗಳಿಗೆ ಕಡಿಮೆ ಇರುತ್ತೆ, ಅಂದ್ರೆ ಎಂಜಿನ್ ಕೆಪಾಸಿಟಿ ಮೇಲೆ GST ಇರೋದು. ಒಟ್ಟಿನಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ 9.99 lakh ಇಂದ 16.25 lakh ವರೆಗೂ ಕೂಡ ಇದೆ. ಒಂದ್ಸಲ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಬಹುದು ಮಹೀಂದ್ರ ಥಾರ್ ತಗೊಳಕ್ ಬಯಸುವಂತವ್ರು. ಇನ್ನು ಇವತ್ತು ಕೆಲವು ಡಿಫೆನ್ಸ್ ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಆದ್ರೆ ಇಂದಿನ ಕಾರಣ ನೋಡಬಹುದು, ಗೋಲ್ಡ್ಮನ್ ಸಾಚಸ್ 8 ಸ್ಟಾಕ್ಸ್ ಅನ್ನ ಪಿಕ್ ಮಾಡಿದ್ದಾರೆ. ಅವುಗಳಿಗೆ ಪಾಸಿಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ. ಹಾಗೆ ಕೆಲವು ಸ್ಟಾಕ್ ಗಳಿಗೆ ಇಂಡಿವಿಜುವಲ್ ಸುದ್ದಿಗಳು ಕೂಡ ಇದ್ವು, ಬಟ್ ಇವರ ಪಾಸಿಟಿವ್ ರೇಟಿಂಗ್ಸ್ ಏನಿತ್ತು ಅದು ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಯಾವೆಲ್ಲ ಸ್ಟಾಕ್ ಗಳನ್ನ ಇವರು ರೇಟ್ ಮಾಡಿದ್ದಾರೆ ಅಂತ ನೋಡಬಹುದು, ಸೋಲಾರ್ ಇಂಡಸ್ಟ್ರೀಸ್, PTC ಇಂಡಸ್ಟ್ರೀಸ್, ಅಸ್ತ್ರಾ ಮೈಕ್ರೋವೇವ್, ಡೇಟಾ ಪ್ಯಾಟರ್ನ್ಸ್, ಆಜಾದ್ ಎಂಜಿನಿಯರಿಂಗ್, ಇವುಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇವುಗಳ ಜೊತೆಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಹಾಗೆ HAL ಗೂ ಕೂಡ ಇವರು ಪಾಸಿಟಿವ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ನೋಡಬಹುದು HAL ಹಾಗೆ ಭಾರತ್ ಡೈನಾಮಿಕ್. ಆಕ್ಚುಲಿ HAL ಗೆ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ, ಬಟ್ BDL ಸೆಲ್ ರೇಟಿಂಗ್ ಅನ್ನ ಇವರು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹಲವಾರು ಡಿಫೆನ್ಸ್ ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕೆ ಈ ರೀತಿಯ ಪಾಸಿಟಿವ್ ರೇಟಿಂಗ್ ಅನ್ನ ಇವರು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ನೋಡಬಹುದು ವೇರಿಯಸ್ ಫ್ಯಾಕ್ಟರ್ಸ್ ಲೈಕ್ 6-fold ರೈಸ್ ಇನ್ ಡೊಮೆಸ್ಟಿಕ್ ಡಿಫೆನ್ಸ್ ಸ್ಪೆಂಡಿಂಗ್, ಸ್ಕೋಪ್ ಫಾರ್ ಇಂಡಿಜಿನೈಸೇಷನ್ ಅಂಡ್ ಎಕ್ಸ್ಪೋರ್ಟ್ ಎಕ್ಸ್ಪಾನ್ಷನ್. ಇತ್ತೀಚಿನ ಡೊಮೆಸ್ಟಿಕ್ ಡಿಫೆನ್ಸ್ ಸ್ಪೆಂಡಿಂಗ್ ತುಂಬಾ ಚೆನ್ನಾಗಿ ರೈಸ್ ಆಗಿದೆ. ಹಾಗೆ ಸ್ವದೇಶಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಕಡೆ ಗಮನವನ್ನು ಕೊಡ್ತಾ ಇದೆ ಸರ್ಕಾರ. ಹಾಗೆ ಎಕ್ಸ್ಪೋರ್ಟ್ ಕೂಡ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಈ ಎಲ್ಲ ಪಾಸಿಟಿವ್ ಕಾರಣಗಳನ್ನ ಇಟ್ಕೊಂಡು ಗೋಲ್ಡ್ಮನ್ ಸಾಚಸ್ ಅವರು ಇವುಗಳಿಗೆ ಪಾಸಿಟಿವ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಖಂಡಿತ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಅವಕಾಶ ಇದೆ, ಆದ್ರೆ ಲಾಂಗ್ ಟರ್ಮ್ ಗೆ ಕಾಯ್ಬೇಕಷ್ಟೇ, ಶಾರ್ಟ್ ಟರ್ಮ್ ಅಲ್ಲಿ ಆಗುವಂತದ್ದಲ್ಲ ಈ ಬೆಳವಣಿಗೆಗಳು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಇದು ಆಕ್ಚುಲಿ ಬೆಳಗ್ಗೆನೆ ಬಂದಿರುವಂತಹ ಸುದ್ದಿ, ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದಲ್ಲ. ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಇನ್ ಫೋಕಸ್ ಆಸ್ ಕೋ ಐಸ್ ₹30,000 crore ಪ್ಯಾಕೇಜ್ ವಾಟರ್ ಮಾರ್ಕೆಟ್ ವಿತ್ ಕ್ಯಾಂಪಸ್. ರಿಲಯನ್ಸ್ ಇಂಡಸ್ಟ್ರೀಸ್ ನ FMCG ಆರ್ಮ್
ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಈಗ ಪ್ಯಾಕೇಜ್ಡ್ ವಾಟರ್ ಸೆಗ್ಮೆಂಟ್ ಕಡೆ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇದೆ. ನೋಡಬಹುದು 30,000 ಕೋಟಿ ಮಾರ್ಕೆಟ್ ಇರುವಂತದ್ದು ವಾಟರ್ ಅಥವಾ ಪ್ಯಾಕೇಜ್ಡ್ ವಾಟರ್ ಮಾರ್ಕೆಟ್. ಇಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಕೊಡ್ಲಿಕ್ಕೆ ಹೊರಟಿದೆ ಕ್ಯಾಂಪಾ ಶೂರ್ ಬ್ರಾಂಡ್ ನ ಮೂಲಕ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾಂಪಾ ಕೋಲಾದಲ್ಲಿ ಗಮನವನ್ನ ಸೆಳೀತಾ ಇದೆ. ಈಗ ಕ್ಯಾಂಪಾ ಶೂರ್ ಪ್ಯಾಕೇಜ್ಡ್ ವಾಟರ್ ಮಾರ್ಕೆಟ್ ಗೂ ಕೂಡ ಎಂಟರ್ ಆಗ್ತಾ ಇದೆ. ನೋಡೋಣ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಕಂಪನಿಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಸರಿ ಗೆಳೆಯರಿ, ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.